ನೋಡ್ಬೋದು ಇವತ್ತಿನ ಈ ವಿಡಿಯೋ ಅಲ್ಲಿ ಡೈರೆಕ್ಟ್ ನಾವು ಶಬರಿಮಲೆಗೆ ಹೋಗುವಂಥ ವ್ಲಾಗ್ ಒಂದು ಮಾಡ್ತಿದ್ದೀವಿ. ಅಂದರೆ ಏನು ಎತ್ತ ಅಂದರೆ ಲೈಕ್ ಯಾವ ಥರ ಶಬರಿಮಲೆಗೆ ಯಾವ ದಾರಿಯಲ್ಲಿ ಹೋಗಬೇಕು ಮತ್ತು ಏನೇನು ಮಾಡ್ತೀವಿ, ಯಾವ ಥರ ಶಬರಿಮಲೆ ಅಯ್ಯಪ್ಪ ಯಾವ ಥರ ಶ್ರೇಷ್ಠ ಮತ್ತು ಆ ಥರ ಅದ್ರ ಬಟ್ಟೆದು ಆ ಮಾಲೆ ಬಗ್ಗೆ ಪ್ರತಿಯೊಂದು ಈ ವಿಡಿಯೋ ಅಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳ್ತಿದ್ದೀವಿ. ನೋಡಿ, ಅಂದರೆ ಫನ್ ಆಗಿರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು ಡೈರೆಕ್ಟ್ ಇವಾಗ ಎರ್ಮಲೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಎರ್ಮಲೆಗೆ ಹೋಗ್ತಿದ್ದೀವಿ. ನೋಡ್ಬೋದು ಎರ್ಮಲೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಎರ್ಮಲೆ ರೀಚ್ ಆಗಿ ಇಲ್ಲಿ ನೋಡ್ಬೋದು ಎರ್ಮಲೆಯಲ್ಲಿ ಈ ಥರ ಕಲರ್ ಹಚ್ಕೊಂಡು ರೋಡಲ್ಲೆಲ್ಲ ನಾವು ಮೆರವಣಿಗೆ ಮಾಡಿಕೊಂಡು, ಅಂದರೆ ದೇವ್ರ ದರ್ಶನ ಮಾಡೋಕ್ಕೆ ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ನಾವು ಇಲ್ಲೆಲ್ಲ ಇಲ್ಲಿಂದ ಬರ್ತಾ ಇದ್ದೀವಿ. ಎಲ್ಲೆಲ್ಲಿಂದ ನಾವು ಬರ್ತಾ ಇದ್ದೀವಿ ಅಂತ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ರೋಡಲ್ಲಿ ಮೆರವಣಿಗೆ ಮಾಡಿಕೊಂಡು ಬರ್ತೀವಿ. ಮಸ್ತ್ ಮಜಾ ಇರುತ್ತೆ, ಹಾಗೆ ಫನ್ ಆಗಿರುತ್ತೆ. ನೋಡ್ಬೋದು ಹಾಗೆ ಈ ಥರ ಅಯ್ಯಪ್ಪ 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 ನೋಡ್ಬೋದು ಈ ಥರ ರೋಡಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಹೋಗ್ತೀವಿ. ಸ್ವಾಮಿಗಳವ್ರೆ ಏನಕ್ಕಿನ್ನ ಕಾಸೆ ಕೊಟ್ಟು ಇನ್ನ ಮಾತಾಡಿಲ್ಲ, ಅಷ್ಟೇ ಆಗುತ್ತೆ ಈ ಸ್ವಾಮಿ ಡೈರೆಕ್ಟ್ ಇಟ್ಕೊಂಬೇಡ ಅಂತ ಬರ್ತಾವ್ರೆ. ಜಾಗ ಸಾಲ್ತದ ಇಲ್ಲ ಗೊತ್ತಿಲ್ಲ ಸ್ವಾಮಿ, ನಮ್ಮೆಲ್ರಿಗೂ ಸಾಲ್ತದ ಜಾಗ. ನಾನು ಕುದುರೆ ಹತ್ಲ, ನೀವು ಹಿಂದೆ ನಿಂತ್ಕೊಂತೀನಿ. ನಾನೇ ಹತ್ರಿ ಎಲ್ಲ ಗ್ರೂಪ್ ಫೋಟೋ ನಿಂತ್ಕೊಂಡ್ಬಿಟ್ಟವ್ರೆ. ವಿಡಿಯೋ ಮಾಡ್ತಾರದು ಫೋಟೋ ಅಲ್ಲ ಎಂದಪ್ಪ ಅಂದ ಇಲ್ಲ ಮಂದ. ನೋಡ್ಬೋದು ಎರ್ಮಲೆಯಲ್ಲಿ ನಾವು ಹೇಗೆ ಕಲರ್ ಎಲ್ಲ ಹಚ್ಕೊಂಡು ಮೆರವಣಿಗೆ ಮಾಡ್ಕೊಂಡು ರೋಡಲ್ಲೆಲ್ಲ ಬರ್ತೀವಿ. ಅದೇ ಥರ ಅದೆಲ್ಲ ಆದಮೇಲೆ ಇಲ್ಲಿ ಬಂದು ನಾವು ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತೀವಿ. ಹಾಗೆ ಇಲ್ಲಿ ಇನ್ನೊಂದು ಟಾಸ್ಕ್ ಬಂತು. ಏನಪ್ಪ ಆ ಟಾಸ್ಕು ಅಂದರೆ ನಮಗೆ ಟಿಕೆಟ್ ತೊಗೊಂಡು ಹೋಗ್ಬೇಕು ಅಂತ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಈ ವರ್ಷ. ಹೋದ ವರ್ಷ ಎಲ್ಲ ನಮ್ಗೆ ಆ ಥರ ಇದ್ದಿಲ್ಲ. ಈ ವರ್ಷ ಕಂಪಲ್ಸರಿ ನಾವು ಟಿಕೆಟ್ ತೊಗೊಂಡು ಹೋಗಲೇಬೇಕು ಅಂತ ಇದೆ. ಇಲ್ಲಿ ನೋಡಿದ್ರೆ 100 ಟಿಕೆಟ್ಸ್ ಇದೆ ಅಷ್ಟೇ ಅಂತ ಇದು ಮಾಡಿದ್ರು. ಆಮೇಲೆ ಫೈನಲ್ ಇಲ್ಲಿ ಟಿಕೆಟೇ ಸಿಗಲಿಲ್ಲ ನಮಗೆ. ಇಲ್ಲಿ ಟಿಕೆಟೇ ಸಿಗಲಿಲ್ಲ. ಅದಾದಮೇಲೆ ಹಾಗೆ ನಾವು ನೀಲ್ಕಲ್ಲಲ್ಲಿ ಟಿಕೆಟ್ ತಗೊಳ್ಳೋಣ ಅಂತ ನೀಲ್ಕಲ್ಗೆ ಬಂದ್ವಿ. ನಮ್ಮ ಡ್ರೈವರ್ ಸ್ವಾಮಿಗಳು ನಮ್ಮನ್ನೆಲ್ಲರನ್ನು ಆರಾಮಾಗಿದ್ದೀರಾ ಅಂತ ಕೇಳ್ತಾರೆ. ಏನು ಮಾಡಲ್ಲ ಸ್ವಾಮಿ, ಇಲ್ಲ ಸ್ವಾಮಿ, ಎಲ್ಲರೂ ಆರಾಮಾಗಿದ್ದೀರಿ. ನೀವು ಆರಾಮಾಗಿದ್ರೆ ನಾವು ಆರಾಮಾಗಿದ್ದಂಗೆ. ಏನಂತೀರಾ? ಕೂಲಿಂಗ ಸ್ವಾಮಿ, ನಮ್ಮ ಬ್ರೋ ಸ್ವಾಮಿ, ನಮ್ಮ ಪಾಪು ಸ್ವಾಮಿ, ಮೋನಿಷ್ಕಾ ಸ್ವಾಮಿ ಆಯ್ ಅನ್ರಿ. ಅಯ್ಯೋ ಸ್ವಾಮಿಗೆ ಬರ್ರ ಅಂತ ಅವ್ರಪ್ಪ. ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳು, ನಮ್ಮ ಮಾವ ಸ್ವಾಮಿ ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾರೆ. ಈ ಸ್ವಾಮಿಗಳು ನವೀನ್ ಸ್ವಾಮಿಗಳು, ಈ ಸ್ವಾಮಿಗಳು. ಇಲ್ಲಿ ಯಾರೋ ಪಕ್ಕದಲ್ಲಿ ಇನ್ನೂ ಬರ್ಬೇಕು, ನಂದಾ ಸ್ವಾಮಿ ಅಂತ, ಇನ್ನೂ ಬಂದೇ ಇಲ್ಲ ಅವರು. ನೋಡ್ರಿ ಅವರು ಹೆಂಗ್ ಮಾಡ್ತಾರೆ ನೋಡಿ. ಬುಕ್ ಮಾಡ್ತಾ ಇದ್ದೀರಾ? ನಮ್ಮ ಸ್ವಾಮಿ ಬುಕ್ ಆಗಿದ್ದೀನಿ. ಸಮಯ ಬುಕ್ಕೇ ಇಲ್ಲ ಸಮಯ, ವಿಡಿಯೋ ಮಾಡಾಕ್ತಿರಷ್ಟೇ. 11 ಗಂಟೆ ಬೋಣಿ ಇಲ್ಲ. ಇನ್ನ ಸ್ವಾಮಿಗಳು ವ್ಯಾಪಾರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು. ಅನ್ಕೊಂಡೆ ಬರ್ತಾವ್ರೆ. ಬಾಯ್ ಬಾಯ್ ಸಮಯ ಬತ್ತೀರ್ ನಡ್ರಿ. ದರ್ಶನ್ ಸಮಯ ಬನ್ರಿ ಸಮಯ ಬೇಡ. ಈ ನಂದಾ ಸ್ವಾಮಿಗಳು ನೋಡ್ರಿ ಯಾವಾಗ ತಿಗ್ಲಾಡ್ಕೊಂಡಿರ್ತಾರೆ. ಸಮಯ ಫೋಟೋ ತೋರ್ಸ ಸಮಯ, ಯಾವಾಗ ಗ್ರೂಪ್ ಫೋಟೋ ತಗದ್ ತೋರ್ಸಮಿ, ಬೇಗ ತಗದ್ ತೋರ್ಸಮಿ. ಯಾರಾದ್ರೆ ಏನು ನೋಡ್ಬೋದು ಗ್ರೂಪ್ ಫೋಟೋ. ನಾವೆಲ್ಲಿದ್ದೀರಿ? ಇಲ್ಲಿದ್ದೀರಿ. ಚೆನ್ನಾಗಿ ಬಂದೈತೆ ಬಿಡ್ ಸ್ವಾಮಿ. ಸಮಯ ಎಲ್ಲ ಓಕೆನಾ ಸ್ವಾಮಿ? ಶರಣಂ ಎಲ್ಲ ರೆಡಿನಾ? ಓಕೆ ಸ್ವಾಮಿ, ಆಮೇಲೆ ತೋರ್ಸಿದ್ದೆ ಫೋಟೋ. ನಡಿ ಸ್ವಾಮಿ ಫಸ್ಟ್. ಯಾವಾಗ ನೋಡಿದ್ರೆ ಲೇಟ್ ಸ್ವಾಮಿಗ್ಲು. ಸ್ವಾಮಿ ಹಿಂದೆ ಇರೋರು ಮುಂದಕ್ಕೆ ಏನಕ್ಕೆ ಸ್ವಾಮಿ ಬಂದಿರ ನೀವು? ಸ್ವಾಮಿ ನಡಿ ಸ್ವಾಮಿ ಹಿಂದಕ್ಕೆ. ಯಾವ ನಿಮ್ದು? ಯಾವ ನಿಮ್ದು? ಯಾವ ಊರಾದ್ರೇನು? ಇಲ್ಲ ಮುಂದೆ ಗಾಡಿ ಗಾಡಿ ಇಲ್ಲ. ಈ ಗಾಡಿ ಇಲ್ಲ ಸಮಯ, ಗಾಡಿ ಇಲ್ಲ. ಹ್ಞೂ ಸಮಯ ಚಪಾತಿ ಆಮೇಲೆ ತಿನ್ನಿ ಅಂತ. ನಡಿ ಸಮಯ, ನಡಿ ಸಮಯ, ತಿನ್ರಿ ಸಮಯ ಚಪಾತಿ, ಮನೆ ಚಪಾತಿ ತಿನ್ರಿ ಸಮಯ. ಯಾವಾಗ ನೋಡ್ರಿ ಹೋಟ್ಲೂಟ ಅನ್ಕೊಂಡಿರ್ತೀರಾ. ನಾವು ತಿಂದ್ರಿ ಸಮಯ.
ಪರವಾಗಿಲ್ಲ. ನಾವು ಅವಾಗೇನೆ ಸ್ಪೆಷಲ್ ಗೋಧಿ ಹಿಟ್ಟು ಚಪಾತಿ. ಗೋಧಿ ಹಿಟ್ಟು ಚಪಾತಿ ನಮ್ ಚಂದು ಆಂಟಿ ಮಾಡಿರೋ ಚಪಾತಿ ಅದು. ಅದೇ ಗೋಧಿ ಹಿಟ್ಟು ಚಪಾತಿ. ನೀವೆಲ್ಲ ನಿಮ್ ಚಂದು ಆಂಟಿ ಅವ್ರು ಬರೀ ಚಪಾತಿ ಕೊಟ್ಟಾರೆ, ಟೊಮೆಟೊ ಗೊಜ್ಜಿಲ್ಲ, ಚಟ್ನಿ ಇಲ್ಲ. ಹೆಂಗ್ ಟೊಮೆಟೊ ಗೊಜ್ಜು ಇತ್ತು. ಟೊಮೆಟೊ ಗೊಜ್ಜು ತಿಂದಿದ್ದು ಬೆಳಿಗ್ಗೆ, ನೀವು ಬೆಳಗ್ಗೆ ಖಾಲಿ ಆಗೋಯ್ತು. ನೀವೆಲ್ಲ ನೀವು ಒಬ್ಬರೇ ತಿನ್ಬಿಡ್ರಿ, ನಮ್ಗೆ ಕೊಡ್ತೀರಾ? ಅದಕ್ಕೆ ಬರ್ರಿ ಅಂದಿದ್ದು, ನೀವು ಬಂದಿಲ್ಲ ಅವಾಗೆ. ಸುಮ್ನೆ ಇರ್ರಿ ಸಮಯ. ಯಾವಾಗ ನೀವು ಈ ಸಮಯ ಚಪಾತಿ ಒಳಗಡೆ ಹಾಕೊಂಡವ್ರೆ. ಸಮಯ ತೆಗಿ ಸಮಯ ಚಪಾತಿ ಏನು ಸಮಯ ಹಾಕೊಂಡ್ರಲ್ಲ ನೋಡಿ, ಚಟ್ನಿ ಪುಡಿ ಹಾಕೊಂಡ್ಬಿಟ್ಟವ್ರೆ. ಹಿಂಗ್ ಹಾಕೊಬೇಕಂತೆ ಫೋನು. ದರ್ಶನ್ ಸ್ವಾಮಿ ಹಿಂದೆ ಹೋಗ್ಬಿಟ್ಟವ್ರೆ. ಯಾಕೆ ಸಮಯ ಹಾಯ್ ಮಾಡ್ರಿ ಗುರುಸ್ವಾಮಿಗ್ಲೆ ರೀಯ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ. ಹಾ ಹೋಗ್ಲಿ ಹೋಗ್ಲಿ ಹೋಗ್ಲಿ. ಇವಾಗ ಎರ್ಮಲೆಯಿಂದ ಎಲ್ಲಿಗೆ ಸ್ವಾಮಿ? ಎರ್ಮಲೆಯಿಂದ ಎಲ್ಲಿಗೆ ಸ್ವಾಮಿ ಹೋಗ್ತಾರೆ? ಡೈರೆಕ್ಟ್ ಪಂಪನ? ಇಲ್ಲ ಪಲಾರ ಮಾಡಕ. ಎಲ್ಲಿ ಮಾಡೋದು? ಸೆಂಟ್ರಲ್ ಜಾಗ ಆಯ್ತಾ? ಓನ್ ಸ್ವಾಮಿ ಹಾಕ್ತೇವೆ. ಸ್ವಾಮಿ ಹೇಳ್ರಿ ಗುರುಸ್ವಾಮಿಗ್ಲೆ. ಓನ್ ಸ್ವಾಮಿ ಹೇಳ್ರಿ ಸ್ವಾಮಿ. ನಮ್ ವಿಡಿಯೋ ಎಲ್ಲ ನಮ್ಗೆ ವಾಟ್ಸ್ಆಪ್ ಹಾಕಿ, ಇಲ್ಲ ಅಂದ್ರೆ ಮಕ್ಕಕ್ ಬಿಡ್ತದೆ ರೇಟು. ಸಮಯ ಬೇಡ ಸಮಯ, ಹಂಗೆಲ್ಲ ಮಾತಾಡಬಾರ್ದು. ಯಾವ್ದಿದಾ ನಮ್ಗೆ ಗೊತ್ತಿಲ್ಲ, ತಗೊಳ್ಳಿ. ಪೇರಲ್ಲಿ ಬರುತ್ತೆ ನೋಡ್ರಿ. ಇನ್ಸ್ಟಾಗ್ರಾಮ್ ಅಲ್ಲಿ ಬೇಡ, ನಮ್ಗೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಏನ್ ಸಮಯ? ಫೋನ್ ನಮ್ದೆ ಸಮಯ. ದರ್ಶನ್ ಸ್ವಾಮಿ ಕಳ್ಳೆಕಾಯಿ ಬೇಡ ಸಮಯ. ಫೋನ ಸಮಯ ಸಮಯ ಮೂಡ್ ಗಿಂಜ್ಲಾ ಏನ್ ಸಮಯ ಫೋನ್? ಅಯ್ಯೋ ಏನ್ ಸಮಯ ಅಂತ ನೋಡ್ಕೊಂಡ್ರು ಖಾಲಿ ಪೈನಾ. ರಾಮ ರಾಮ ಕೊಡ್ರಿ ಇವರು ಇರಲ್ಲ ಹಿಂಗೆ. ಯಾರ ಎಲ್ರು ಗಣ್ಣು ಇರಲ್ಲ. ಕವರೇ ಕೊಟ್ಬಿಡಿ ಸರ್. ಇನ್ನೂ ಒಳ್ಳೇದಲ್ಲ. ಯಾವ್ದು ಈ ಅರ್ಧ ಹಾಕಂತ ನೋಡು. ಮಾತ್ರ ಏನಂತ ಅಲ್ಲಪ್ಪ, ಏನ್ ಮಾಡಕ್ಕಾಗಲ್ಲ. ಒಂದು ಎರಡು ಹಾಕೋಣದಲ್ಲ. ಏನ್ ಮಾಡ್ಬೇಕು? ಹಾಕೊಂಡ್ರೆ ಹೋಗ ಕಳ್ಳೆ ಬೀಜ ತಿಂತಾರೆ. ಬ್ಲೂಟೂತ್ ಕೊಡಪ್ಪ. ಸಮಯ ಬ್ಯಾಗಲ್ಲಿ ಐದು ಸಮಯ ಕೊಡ್ತೀರಿ. ಸಮಯ ಕಳ್ಳೆ ಬೀಜ ಎಲ್ಲಿಂದ ಸಮಯ ಎತ್ಕೊಂಬಂದಿರೋದು? ಎಲ್ಲಿಂದ ಸಮಯ? ಇಷ್ಟು ಬೇಡ ತಿನ್ ಸಮಯ ಒಂದೆರಡು ಏನಾಗಲ್ಲ. ಸಮಯ ಎಲ್ಲಿಂದ ಕಳ್ಳೆ ಬೀಜ? ಸಪ್ಲಮನ್ ಜಾತ್ರೆ. ಏನ್ ಕಳ್ಳೆ ಬೀಜ ಅದ? ಚಿಂತಾಮಣಿ ಕಳ್ಳೆ ಬೀಜ. ಎಲ್ಲಿ ನಮ್ಮ ಸಭಾ ತೋರ್ಸ್ರಿ, ಇಲ್ಲಿ ಕೊಡ್ರಿ. ತಗೊಳ್ಳಿ ಕೊಡ್ರಿ, ಅವ್ರು ತಿನ್ಲಿ ಹಂಗೆ. ತಗೊಳ್ಳಿ ಸ್ವಾಮಿ. ಗುರುಸ್ವಾಮಿಗಳೇ ಯಾರನ್ನ ಕಳೆ ಬೀಜ ತಿನ್ನಿ 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 ಎಲ್ರು ಅನ್ಬೇಕು. ಅವನ್ ಯಾವ್ದೋ ಒಂದು ರೂಪದಾಗ ಬಂದಿರ್ತಾನೆ. ಅವನ್ ಬಂದಿರೋದು ಅದೇ ರೂಪದಾಗ ಬಂದಿರ್ಬೋದು. ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಅಡಿಗೆ ಮಾಡಿದ್ರು ಅಷ್ಟೇ, ಅದು ಆಮೇಲೆ ಮಾತಾಡಿ. ಅಡಿಗೆ ಮಾಡಿದ್ರು ಅಷ್ಟೇ. 10 ಜನಕ್ಕೆ ಅನ್ನ ಹಾಕು. ನಮ್ಮದ್ರಾಗ ಮಾಡಿದ್ದು ನಿನ್ ಚೀಟಿಗಳು 2 ಜನ ಅವ್ರೆ. 50 ಜನಕ್ಕೂ ನಿನ್ ಫ್ರೆಂಡ್ಗೆ ಬರ್ಲಿ, 50 ಜನಕ್ಕೂ ಅನುದಾನ ಮಾಡು. ನಮ್ ಸ್ವಾಮಿಗಳು ಎಲ್ಲಾರ್ಗು ಅನುದಾನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ ನೋಡ್ಬಿಟ್ಟು ಒಬ್ರು ಇಬ್ರು ಇನ್ಸ್ಪೈರ್ ಆಗ್ಲಿ. ಏನಂತೀರ ಸ್ವಾಮಿ? ಇನ್ಸ್ಪೈರ್ ಬೇಡ ಸ್ವಾಮಿ. ಅಲ್ಲ ಸ್ವಾಮಿ, ಇನ್ಸ್ಪೈರ್ ಅಂದ್ರೆ ಇವಾಗ ನೀವ್ ಅನುದಾನ ಮಾಡ್ತೀರಾ ಅಂತ ಹೇಳ್ತಾ ಇರಲ್ಲ, ನಿಮ್ಮನ್ನ ನೋಡ್ಬಿಟ್ಟು ಇನ್ನೊಬ್ರು ಹಂಗೆ ಕಲೀಲಿ ಅಂತ ಹೇಳ್ತಾ ಇರೋದು. ಅದನ್ನ ಹೇಳ್ತಾ ಇರೋದು. ನಾವು ಮಾಲೆ ಹಾಕಿದ್ವಿ. ಹೌದು. ನಮ್ಮ ವಿರೋಧಿಗಳಾಗಿರ್ಬೋದು, ಹೌದು, ನಮ್ಮ ಇವರಾಗಿರ್ಬೋದು, ಹೌದು, ದುಶ್ಮನ್ ಆಗಿರ್ಬೋದು, ಹೌದು, ಈ ಬಟ್ಟೆ ಹಾಕಿದ್ಮೇಲೆ ಹೌದು, ನಮ್ಮೆಲ್ಲಾ ನಾವು ಅಯ್ಯಪ್ಪನ ಮಕ್ಳೇ. ನಾವು ಹೌದು, ಆತನ ಹತ್ರ ಹೋಗ್ತಾ ಇರೋದು. ಹೌದು, ನಮ್ ಕಷ್ಟ ಪರಿಹಾರ ಮಾಡ್ಕೊಳಕ. ಹೌದು. ಈ ಬಟ್ಟೆ ಬಂದು ಶನಿಮಾತ ಮುಂದು. ಹೌದು, ನಾವು ಹೌದು. ಈ ಬಟ್ಟೆ ಅಯ್ಯಪ್ಪಂದು ಕಪ್ಪು ಬಟ್ಟೆ ಅಲ್ಲ, ಹೌದು, ಶನಿಮಾತನ ಬಟ್ಟೆ. ಮಾಲೆ ಅಯ್ಯಪ್ಪಂದು. ಹ್ಮ್. ಈ ಇಬ್ರು ಸೇರಿ ಹ್ಮ್ ನಮ್ಗೆ ಹೊರ ಕೊಡೋದು. ಹ್ಮ್. ಅರ್ಥ ಆಯ್ತಾ? ಓಕೆ. ಯಾವುದೇ ಕಾರಣದಿಂದ ಯಾರು ಒಬ್ಬ ಸ್ವಾಮಿಗಳು ಒಂದು ಮಾತು ಅಂದ್ರೂ ನಾವು ಸ್ವಾಮಿ ಅನ್ಬೇಕು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಆ ಸ್ವಾಮಿ ಒಂದ್ ಡೇಟ್ ಹಾಕಿದ್ರು ಹಾಕ್ಸ್ಕೊಂಡು ನಾವು ಹಾಕ್ಸ್ಕೊಂಡು ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯ ಶರಣಮಯ್ಯಪ್ಪ ಅಷ್ಟೇ.
ಅವ್ರಿಗೆ ಎದುರುತ್ತರ ಕೊಡಬಾರ್ದು. ನಮ್ಗಿಂತ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವ್ರು ತಿಳಿದೇ ಮಾಡಿರ್ಬೋದು, ತಿಳಿದೂ ಮಾಡಿರ್ಬೋದು. ಆದ್ರೆ ಅವ್ರಿಗೊಂದು ಬುದ್ಧಿವಾದ. ನಾವು ರಿಪ್ಲೈ ಆದ್ರೆ ಬುದ್ಧಿ ಕಲಿಯಲ್ಲ, 100 ಸರಿ ಹೇಳಿದ್ರು ಕಲಿಯಲ್ಲ. ನಾವೊಂದ್ ಏಟ್ ತಿಂದಾಗ ಅವರು ಸ್ವಾಮಿ ನೋಡ್ದ ಬಟ್ಟೆ ಹಾಕೊಂಡವ್ರೆ ಅಂತ ಆ ಭಗವಂತನ ಭಯ ಬೀಳ್ತಾರೆ, ನಮಗ್ ಭಯ ಬೀಳಲ್ಲ. ಹೌದು, ಅಂತ ಟೈಮಲ್ಲಿ ಅವ್ರು ನಮ್ಗೆ ಏನ ಮಾಡಿದಾಗ ಸ್ವಾಮಿಯೇ ಶರಣಮಯ್ಯಪ್ಪ ಅಂದ್ಬಿಟ್ರೆ ಎಲ್ಲ ಮುಗ್ದೋಗುತ್ತೆ. ಅವ್ರ ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ಎಲ್ಲ ಭಗವಂತನ ಇಚ್ಛೆ, ನಮ್ದು ಇಚ್ಛೆ ಅಲ್ಲ. ಹೌದು, ಅದು ಭಗವಂತನ ಇಚ್ಛೆ. ಓಕೆ. ಇದರಲ್ಲಿ ದೊಡ್ಡವರು ಗುರುಸ್ವಾಮಿಗಳವರೇ ಅನ್ನೋದಲ್ಲ. ಗುರುಸ್ವಾಮಿಗಳು ಒಂದೇ, ಕನ್ಯಾ ಸ್ವಾಮಿಗಳು ಒಂದೇ, ಗಂಟೆ ಸ್ವಾಮಿಗಳು ಒಂದೇ, ಎಲ್ಲಾ ಸ್ವಾಮಿಗಳು ಅಂದ್ರೆ ಇದರಲ್ಲಿ ಗುರುಸ್ವಾಮಿ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ತಿಳಿವಳಿಕೆ ಇರ್ತದೆ, ಆತಂದು ಸ್ವಲ್ಪ ಗೊತ್ತಿರ್ತದೆ. ಗೊತ್ತಿರೋದಕ್ಕೋಸ್ಕರ ನಾವು ಆ ಸ್ವಾಮಿನ ಅಷ್ಟು ಜ್ಞಾನೋದಯವಾಗಿ ಗುರುಸ್ವಾಮಿ ಅಂತ ಹೇಳ್ತೀವಿ. ಅಂದ್ರೆ ಗುರುಸ್ವಾಮಿ ಅಂತ ಯಾಕಂತಾರೆ ಅಂದ್ರೆ ಅವ್ರಿಗೆ ಗೊತ್ತಿರೋ ಮಟ್ಟಿಗೆ ಗುರುಸ್ವಾಮಿ ಅಂತ ಅವ್ರನ್ನ ಅಂತೀವಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಏನೊಂದು ರೀತಿಯಲ್ಲಿನೂ ಅವರೊಂದು ಮಾತು ಹೇಳ್ಬೋದು, ಹೇಳಿದಕ್ಕ ಜವಾಬ್ ಕೊಡಬೇಕಂತ ಇರ್ತಕ್ಕಂಥದ್ದು. ಈ ಬಟ್ಟೆ ಇರೋವರೆಗೂ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು. ಯಾಕೆ ಸಮಯ ಅವಾಗೇನೋ ಕೇಳ್ತಾ ಇದ್ರಿ ಸಮಯ, ಅವಾಗೇನೋ ಕೇಳ್ತಾ ಇದ್ರಿ, ಏನ್ ಕೇಳ್ತಾ ಇದ್ರು ಸಮಯ ಹೇಳ್ಬೇಕು ಸಮಯ, ಮಾತಾಡ್ರಿ ಸಮಯ. ಆಮೇಲೆ ಅಲ್ಲಿ ಯಾರ ನೋಡಿದ್ರು ತರ್ಲೆ ಸ್ವಾಮಿಗಳು ಅನ್ಕೊಂಡ್ಬಿಡ್ತಾರೆ. ಸಮಯ ಏನಿಲ್ಲ ಹೇಳ್ರಿ ಸಮಯ. ಇವಾಗ ಈ ಸೈಡ್ ತಿರ್ಗಿಸ್ತೀನಿ, ನಮ್ ದರ್ಶನ್ ಸ್ವಾಮಿಗಳು ಹೆಂಗ್ ಮಲ್ಗವ್ರಂದ್ರೆ ನೋಡ್ತಾ ಇರ್ಬೋದು, ಹಂಗೇ ಕಂಟಕ್ ನಗಿತಾರ ನೋಡ್ರಿ. ಇವಾಗ ಅರ್ಧ ಕಟ್ಟಲ್ಲಿ ತೆಗಿತಾರ ಅವ್ರ ಸ್ವಾಮಿ, ಬಟ್ಟೆ ಮುಚ್ಕೊಂತವ್ರು ತೆಗಿತಾರ. ಸುಮ್ಮನೆ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಮಲ್ಕೊಬರೋರು ಯಾಕೆ ಸಮಯ ಘಾಟ್ ಆದ್ರೆ ಮಲ್ಕೋ ಇರ್ಬೇಕು. ಘಾಟ್ ಅಂದ್ರೆ ಸ್ವಲ್ಪ ಘಾಟ್ ಆದ್ರೂ ತಿರುಗ್ತದ, ಚಕ್ರ ತಿರುಗುತ್ತೆ. ಚಕ್ರ ತಿರುಗ್ತಂಗೆ ಹೊಟ್ಟೆಲ್ ಚಕ್ರ ಹೆಂಗ್ ಸಮಯ ಬರುತ್ತೆ, ತಿರುಗ್ತದ ಹಂಗೆ ತಲೆ ತಿರುಗುತ್ತೆ. ನಮ್ ಡ್ರೈವರ್ ಸ್ವಾಮಿ ಜೊತೆ ಮಾತಾಡುವಾಗ, ಸಮಯ ಎಷ್ಟನೇ ಟ್ರಿಪ್ ಈ ವರ್ಷದಲ್ಲಿ? 11ನೇ ಟ್ರಿಪ್ಪಾ? ವರ್ಷ ಎಷ್ಟು ಟ್ರಿಪ್ ಹೊಡಿತೀರಾ? 10, 11. ಹಾ, ಅಯ್ಯಪ್ಪಂದ 2 ಜಾಸ್ತಿನಾ? ನೀವು ಮಾಲೆ ಎಷ್ಟು ಸತಿ ಹಾಕಿದ್ದೀರಾ? 4 ಸತಿ ಹಾಕಿದ್ದೀರಾ ಚಿಕ್ಕ ಹುಡುಗರಿದ್ದಾಗ. ಇವಾಗಿಲ್ಲ, ಅಯ್ಯಪ್ಪನ ತೋರ್ಸ ಬಾಕಿ ಕೊಟ್ಟವನಲ್ಲ, ಅದಕ್ಕಿಂತ ಬೇಕಾ? ಮುಂದೆ ನೋಡು, ಪಾರ್ಕಿಂಗ್ ಐತೆ, ಅಲ್ಲಿ ಹಾಕೊಂಡ್ ಬನ್ನಿ ಮುಂದೆ. ಗಲಾಟೆ ಆಗ್ತಾ ಇದೆ ಅಲ್ಲಿ ಪಾರ್ಕಿಂಗ್ ಇದ್ರಲ್ಲಿ. ನಿಲ್ಸಿದ ತಕ್ಷಣ ಸ್ವಾಮಿಗೆ ಟಿಫನ್ ರೆಡಿಯಾಗಿ ಬಂದ್ಬಿಡ್ತು. ಹೆಂಗ್ ಸ್ವಾಮಿ ನಿಮಗೆ ಮಾತ್ರ ಟಿಫನ್ನು? ದೇವ್ರು ಕೊಡ್ತಾನೆ ಎಲ್ಲ ಕಡೆ, ದೇವ್ರು ಕೊಡ್ತಾ ಇರ್ತಾರಾ? ನಿಲ್ಸಿದ್ದಾರೆ ಎಲ್ಲ, ಕುಕ್ಕಿಂಗ್ ಎಲ್ಲ ನಮ್ಮದೇ. ನಮ್ಮ ಗುರುಸ್ವಾಮಿಗಳು ಮಾಡ್ತಾರೆ, ಎಲ್ಲರೂ ಮಿಕ್ಸ್ ಮಾಡೋದು. ಎಷ್ಟು ಸ್ವಾಮಿ ಹುಡ್ಕೋದು ನೀನು ನಿರ್ಮಲೆ ಅಲ್ಲಿ? ನೀವು ಇಲ್ಲೇ ಇದ್ದೀರಾ? ಹಾಂ ಸ್ವಾಮಿ, ನಮ್ಮ ಗುರುಸ್ವಾಮಿಗಳವರು, ಎರಡನೇ ಗುರುಸ್ವಾಮಿ. ಓಕೆ, ಮಾಮಾ ಸ್ವಾಮಿಗಳ ಬನ್ರಪ್ಪ. ಅಯ್ಯೋ, ಎರಡನೇ ಗುರುಸ್ವಾಮಿ ಮಾಮಾ ಸ್ವಾಮಿಗಳವರು. ಓಕೆ, ಅವ್ರು ಈ ಸ್ವಾಮಿಗಳು ಎಳಿತಾರ ಹಂಗೆ ಹಾಕ್ಬಿಟ್ರೆ ಯಾಕೆ ಸ್ವಾಮಿ? ಪಂಚವತ್ರೋತಾದ ಸ್ವಾಮಿಗಳು ಅದಕ್ಕೆ ಓಡೋದ್ರು. ಡ್ರೈವಿಂಗು ಅವರೇ ಡ್ರೈವಿಂಗ್. ಯಾವ್ರಿಗೆ ಸಮಯ? ಈ ಸ್ವಾಮಿ ಏನೋ ತಮಿಳು ಏನು ಮಲಯಾಳಮಲ್ಲ, ಮಲಯಾಳಮಲ್ಲ ಏನೇನು ಹೇಳ್ತಾವ್ರೆ. ಸ್ವಲ್ಪ ಇಂಡಿಯಾ ಅಂತ ಹಾಕಬೇಕು ನೋಡಿ ಈ ಸ್ವಾಮಿಗ್ಲಾ, ಈ ಸ್ವಾಮಿ ಮಾತಾಡ್ತಾರ ಸ್ವಾಮಿ. ಆ ಸ್ವಾಮಿಗ್ಲ ಹತ್ರ ಅಲ್ಲಿ ಎರ್ಮಲೆ ಅಲ್ಲಿ ಎಷ್ಟು ಹುಡುಕಿದ್ ಗೊತ್ತಾ ಈ ಸ್ವಾಮಿಗಳನ್ನ? ಕರೆಕ್ಟ್ ಕಳ್ದೋಗಿದ್ದೆ ಎರಿಮಲೆಯಲ್ಲಿ, ಇವರೇ ಹುಡ್ಕೊಂಡ್ ಬಂದಿದ್ದ ನನ್ನ. ಡ್ರೈವರ್ ಸ್ವಾಮಿಗ್ಲ ಹೆಂಗಂದ್ರೆ ಹಂಗ್ ನಡೀತಾವ್ರೆ. ಸ್ವಾಮಿ ಯಾಕೆ ಸ್ವಾಮಿ ಹಂಗ್ ನಡೆದಿದ್ ಇವಾಗ? ಆಗೈತೆ 14, ಇವ್ರು 11. ನಮ್ಮ ಮಹೇಶ್ ಸ್ವಾಮಿಗಳು. ನಿಮ್ಮ ಹೆಸರು? ನಮ್ಮ ಹೆಸರು ನವೀನ್ ಅಂತ. ನಮ್ದು 14ನೇ ಟ್ರಿಪ್, ನವೀನ್ ಸ್ವಾಮಿಗಳು 11ನೇ ಟ್ರಿಪ್, ನಮ್ಮ ಸುನೀಲ್ 12ನೇ ಟ್ರಿಪ್. ಸುನೀಲ್ ಸ್ವಾಮಿಗಳೇ ನಿಮ್ದು 12ನೇ ಟ್ರಿಪ್ಪಾ?
ಓಕೆ ಇದು ಏನಕ್ಕೆ ಅಡುಗೆ ಮಾಡಕ್ಕ ಅಡಿಗೆ ಮಾಡ್ತಿದ್ರು. ನೀವೇನಾ ಮಾಡೋದ? ಏ ಯಾವ್ರವ್ರು? ತುಮಕೂರಾ? ತುಮಕೂರಲ್ಲಿ ಎಲ್ಲಿ? ಹೆಗ್ಗೆರೆ. ಹಾಂ ಹಾಂ. ಎಷ್ಟನೇ ಟ್ರಿಪ್ ನಿಮ್ಮದು? ಇದು ಗಾಡಿಗೆ ಬಂದು 10ನೇ ಟ್ರಿಪ್, ನೀವು? ನಾವು ಬಂದಿರೋದು 4ನೇ ಟ್ರಿಪ್. 4ನೇ ಟ್ರಿಪ್ಪು. ಏನು ಹಿಂಗೋಗಿ ಬರೋಷ್ಟಲ್ಲ ಎಲ್ಲ ರೆಡಿ ಮಾಡಾಕಿರಾ? ಚಿಲ್ಲಿ ಸಾಮಿ ತಿಂತೀರಾ? ಏನ್ ತೆಗೀತೀಯ ನಮಗೆ? ಎಲ್ಲ ಗತ್ತವ್ರೆ. ಏನ್ ಕತ್ತಿರೋದ್ ಮೇಲೆ? ಹಂಗೆ ತುಂಬ ಅಲ್ಲಿಂದ ತಿರ್ಗೋ. ನೋಡ್ಬೋದು ರೈಸ್ ರೆಡಿ ಆಗ್ತಿದೆ. ರೈಸು, ಬೇಳೆಗಳು, ಟೊಮೆಟೊ, ಈರುಳ್ಳಿ ಎಲ್ಲ ರೆಡಿ ಆಗಿದೆ. ನಮ್ದು ದೇಸಿಯ ಮಲ್ಲಿಗೆ ಗೋತ್ರ ನಮ್ದು ದೇಸಿಯ. ಆಮೇಲೆ ಅಪ್ಪ ಹೆಸರು ಶಿವಪ್ಪ. ನಿಮ್ಮ ಅಪ್ಪ ಹೆಸರು ಹೇಳ. ಶಿವಪ್ಪ. ಸುಬ್ಬಣ್ಣ ನಮ್ದು ದೇಸಿಯ. ಶಿವಪ್ಪ. ಪೂಜಾಕ ನಮ್ದು ದೇಸಿಯ. ಪಾರ್ವತಿ. ಹರ್ಷಿತಾ ನಮ್ದು ದೇಸಿಯ. ಗಣೇಶ. ಹರೀಶ್ ನಮ್ದು ದೇಸಿಯ. ಸಾ ಕುಟುಂಬ ನಮ್ದು ದೇಸಿಯ. ಸಮಯ ಸೈಡ್ ಬಾ ಸಮಯ. ಹಾ ವರ್ಷ ಕ್ಲೀನ್ ಆಗಿ. ಯಾರು ಇವ್ರು? ನಮ್ಮ ಬಾಸ್. ಯಶ್ ಅಪ್ಪಟ ಅಭಿಮಾನಿ ನಾವು ಅವರಿಗೆ. ನಾವು ಅಷ್ಟೇ. ಮುತ್ತೊಂದು ಕೊಡೋ. ಕೊಡೋಣ. ಮುತ್ತೊಂದು ಕೊಡ್ದ ಬೇಕೇನಾ? ಬ್ಯಾಟರ್ಗಳು ಸಾಂಬಾರಿಗೆ ಮಸಾಲೆ ಮಾಡ್ತಿದ್ದಾರೆ. ಮುದ್ದೆಗೆ ಪಾತ್ರೆ ಇಟ್ಟಿದ್ದಾರೆ. ಸಾಂಬಾರಿಗೆ ಮಸಾಲೆ ಇಲ್ಲಿಂದ. ಹಾಂ ಎತ್ಕೊಂಬತ್ತೀಯಾ? ನೀನು ಬಿದ್ದರೆ ಎತ್ಕೊಂಬತ್ತೀನಿ ಗೊತ್ತ. ಟ್ರೈ ಮಾಡ್ತೀನಿ ನೋಡು. ಟ್ರೈ ಮಾಡ್ತೀಯಾ? ಫ್ರೀ ಬೇಡ ಬಾ ಸಮಯ. ಬಲ್ಲ ಬಿದ್ರೆ ಎಲ್ಲ ಪ್ಯಾಕ್ ಮಾಡ್ತಾವ್ರೆ. ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಆದಮೇಲೆ ಡೈರೆಕ್ಟ್ ಪಂಬಾಗೆ ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲಿ ಪಂಬಾಗೆ ಡೈರೆಕ್ಟ್ ಬಿಡಲಿಲ್ಲ. ಸೊ ಅಲ್ಲಿಂದ ನೀಲ್ಕಲ್ ಪಾರ್ಕಿಂಗ್ ಬಂದು ಪಾರ್ಕಿಂಗಲ್ಲೇ ಎಲ್ಲ ನಮ್ಮ ಇಡ್ಮುಡಿ ಎಲ್ಲ ಎತ್ಕೊಂಡು ಅಲ್ಲಿಂದ ಮತ್ತೆ ಬಸ್ಸಲ್ಲಿ ನಾವು ಪಂಬಾಗೆ ಹೋಗಬೇಕು. ಇವಾಗ ಪಂಬಾಗೆ ಹೋಗಿ ಮತ್ತೆ ಅಲ್ಲಿಂದ ನಾವು ಎಲ್ಲ ಮುಂದಕ್ಕೆ ತೋರಿಸ್ತೀವಿ, ಬನ್ನಿ ನೋಡೋಣ. ನೀಲ್ಕಲ್ಲೇ ಸ್ಟಾಪು, ಪಂಬಾಗೆ ಬಿಡಲಿಲ್ಲ. ಸೊ ನೋಡ್ಬೋದು ನೀಲ್ಕಲ್ ಪಾರ್ಕಿಂಗಲ್ಲೇ ಎಲ್ಲ ಇಡ್ಮುಡಿಗೆಲ್ಲ ಎತ್ಕೊಂಡ್ಬಿಟ್ಟಿರಿ. ನೋಡ್ಬೋದು ನಮ್ಮ ಸ್ವಾಮಿಗೆ ಬ್ರೆಡ್ ಕೊಡ್ತಾವ್ರೆ. ಇಲ್ಲಿ ಟಿಕೆಟ್ ಹೆಂಗೆ ತಗೊಳ್ಳೋದು ಏನು ಅಂತ ಮಾತಾಡಿಕೊಂಡು ಮತ್ತೆ ಇಲ್ಲಿಂದ ಮತ್ತೆ ಹಾಗೆ ಎಲ್ಲ ರಿಟರ್ನ್ ಹೋಗ್ತಿದ್ವಿ. ಸ್ವಾಮಿಗಳೆಲ್ಲ ಬರ್ತಾವ್ರೆ. ಒಂದು 100 ರೂಪಾಯಿ ಎಲ್ಲ ನಮ್ಮ ಸ್ವಾಮಿಗಳೇ. ಹರೀಶ್ ಸ್ವಾಮಿ ಇನ್ಸ್ಟಾಗ್ರಾಮ್ ಆಯ್ತು ನಿಂದು ನಮ್ಕ. ಮಮ್ಮಿ ಸ್ವಾಮಿ ಇಲ್ಲಿ ತಿರುಗ್ರಿ ಸೈಡು. ಹೆಂಗೆ ಫಸ್ಟ್ ಟೈಮ್ ಬರ್ತಿರೋದು? ದರ್ಶನ ಆದ್ಮೇಲೆ ಹೇಳ್ತೀನಿ. ಅಲ್ಲ ಇವಾಗ ಇಲ್ಲವರೆಗೂ ಬಂದಿರಲ್ಲ, ಹೆಂಗೈತೆ? ಚೆನ್ನಾಗೈತೆ. ಚೆನ್ನಾಗೈತಾ? ಚೆನ್ನಾಗೈತೆ. ಹ್ಞೂ ಆರಾಮಾಗೈತೆ. ದೇವ್ರ ದರ್ಶನ ಮಾಡಿದ್ಮೇಲೆ ಹೇಳ್ತೀವಿ. ಓಕೆ ಬಂದೈತೆ. ಇವಾಗೆಲ್ಲ ಕಲರ್ಗಳು ಹಾಕೊಂಡು ಇವಾಗ ವಯಸ್ಸಾಗಿಲ್ಲ ಅಂದ್ರೆ ಹೆಂಗಿರ್ತದೆ? ಯಾರು ನೋಡ್ರು ನಿಮ್ಗೆ ವಯಸ್ಸಾಗೈತಾ ಅಂತಾರೆ. ಹೆಂಗೆ ವಯಸ್ಸಾದಂಗೆ ಕಾಣ್ತಾ ಇಲ್ಲ ಅಂತ. ಎಷ್ಟು ಸ್ವಾಮಿ ವಯಸ್ಸು ನಿಮಗೆ? 53. 53. ಯಾರು ನೋಡ್ರು ನಿಮ್ಗೆ ವಯಸ್ಸೇ ಆಗಿಲ್ಲ ಹೆಂಗೆ ಅಂತಾರೆ. ಹೆಂಗೆ ನಮಗೆ ಅನ್ನೋದವರು ಯಾಕೆ? ಆಗಿರೋದು ನಮ್ಗೆ ಗೊತ್ತಿಲ್ಲ. ಹಾಂ ರೋಡ್ ಎಲ್ಲೂ ಹೋಗಲ್ಲ, ನೀವೇ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಇಲ್ಲಿಂದ. ಇವಾಗ ಈ ರೋಡ್ ಹೆಂಗೋಟೆ ಫೋನ್ ಯಾಕೆ ಸಮಯ ಹೆಂಗ போயிரல எங்கே இருக்கு ரோடு? நாங்கள் கோயிலுக்கு போகணும். கோயிலுக்கு போனட்டு பஸ்ல போனேன். பஸ் ஸ்டாண்டுக்கு போய்
ಬಸ್లో పోవాలా ಹಾ ತೆಲುಗು ತಮಿಳ್ ಎಲ್ಲ ಬರಲ್ಲ, ಕನ್ನಡ. ಸ್ವಾಮಿ ಈ ರೋಡ್ ಎಲ್ಲಿಗೆ ಹೋಗುತ್ತೆ? ಅದೇ ಸ್ವಾಮಿ ಹೇಳ್ತಿರೋದು, ಈ ರೋಡ್ ಬಸ್ ಸ್ಟ್ಯಾಂಡ್ ಹೋಗುತ್ತೆ. ಶಬರಿಮಲೆಗೆ ಹೋಗ್ಬೇಕು ನಾವು. ಶಬರಿಮಲೆಗೆ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ಬಿಟ್ಟು ಬಸ್ ಹತ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ನಾವು ಪಾದಯಾತ್ರೆ ಮಾಡ್ಬೇಕು. ರೋಡ್ ಹೆಂಗ್ ಹೋಗುತ್ತೆ ಹೇಳಿ. ಪಾದಯಾತ್ರೆ ಮಾಡ್ಬೇಕಾ? ಸ್ಟ್ರೈಟ್ ಹಿಂಗೆ ಹೋಗ್ಬೇಕು. ಹಾ, ಇವಾಗ ನೀವು ಪಾದಯಾತ್ರೆ ಮಾಡ್ತೀನಿ ಅಂದ್ಬಿಟ್ಟು ನಮ್ ಜೊತೆ ಬಂದ್ರೆ ನೋಡ್ಕೊಳ್ರಿ, ಆಮೇಲೆ ಬಸ್ ಹತ್ಸಲ್ಲ. ಆಲ್ಮೋಸ್ಟ್ ಒಂದು 750 ಮೀಟರ್ಸ್ ಬಂದಿದ್ದೀವಿ ಪಾರ್ಕಿಂಗ್ ಇಂದ, ನೀಲಕಲ್ ಪಾರ್ಕಿಂಗ್ ಇಂದ ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗ್ತಾ ಇದ್ದೀವಿ. ಬಸ್ ಹತ್ತಿ ಇವಾಗ ಇಲ್ಲಿಂದ ಮತ್ತೆ ನಾವು ಪಂಬಾಗ್ ಹೋಗ್ಬೇಕು. ಇಲ್ಲಿ ಪಂಬಾಗ್ ಹೋಗಿ ಪಂಬಾಗ್ ಸ್ನಾನ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೋಗೋದು ಶಬರಿಮಲೆಗೆ ಬೆಟ್ಟ ಹತ್ತೋದು. ಪಿಲಿಗ್ರಿಮ್ಸ್ ರೆಸ್ಟಿಂಗ್ ಪ್ಲೇಸ್ ಇದು. ರೆಸ್ಟಿಂಗ್ ಪ್ಲೇಸ್ಗೆ ಅಂದಕ್ಕೆ ಸಮಯ ಇಲ್ಲೆಲ್ಲ ಹೋಗೋರು ಇರಿ, ಒಂದು ನಿಮಿಷ ಅಲ್ಲೇ ಇರ್ರಿ, ನೀವು ಕರ್ಕೊಂಬರ್ತೀನಿ. ನೀವು ಬರಬೇಡ್ರಿ ಇರ್ರಿ ಸಮಯ, ಬನ್ರಿ ಬನ್ರಿ, ಇಲ್ಲೇ ಐತೆ. ಅಯ್ಯಪ್ಪ ಬನ್ರಿ. ಟಿಕೆಟ್ಸ್ ತಗೊಳಕ್ಕೆ ಇಲ್ಲರಿಗೂ ಬರ್ಬೇಕಂತ ಈಗ ನೋಡ್ಬೋದು ಯಾವ ಥರ ಮಾಡಿದಾರೆ ಜಾಗ. ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಒಂದು 500 ಜನ ಮಲ್ಕೋಬೋದು, 500ರಿಂದ 1000 ಜನವರೆಗೂ ಮಲ್ಕೋಬೋದು, ಆ ಥರ ಜಾಗ ಮಾಡಿದ್ದಾರೆ. ಇಷ್ಟು ಫುಲ್ ಈ ಥರ ಇರಲೇ ಇಲ್ಲ ಫಸ್ಟ್ ಎಲ್ಲ, ಈ ಥರ ಈ ನಡುವೆ ಮಾಡಿದ್ದಾರೆ. ನೋಡ್ಬೋದಲ್ಲ ಹೆಂಗೆ ಮಲ್ಕೊಂಡಿದ್ದಾರೆ ಏನು ಅಂತ. ನೋಡ್ತಾವ್ರೆ ಇಲ್ಲಿ ಇಡ್ಮುಡಿ ಎಲ್ಲ ಇಲ್ಲಿ ಇಟ್ಬಿಟ್ಟು ಮತ್ತೆ ಈಗ ಟಿಕೆಟ್ ತಗೊಳ್ಳೋಕ್ಕೆ ಅಷ್ಟು ದೂರ ಹೋಗ್ಬೇಕು, ಅಲ್ಲಿವರೆಗೂ ಹೋಗ್ಬೇಕಂತೆ. ಟಿಕೆಟ್ ತಗೊಳಕ್ಕೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ಮತ್ತೆ ಬಸ್ಸಿಗೆ ಹೋಗೋಣ ಬನ್ನಿ. ಆರಾಮಾಗಿ ತಗೊಳ್ರಿ. ಏನ್ ಸಮಯ ಅನ್ಯಾಯ ಮಾಡ್ತಾರೆ? ಯಾಕೆ ಸಮಯ? ಆಧಾರ್ ಕಾರ್ಡ್ ಕೊಟ್ಟು ಟಿಕೆಟ್ಸ್ ಮಾಡ್ಕೊತಾ ಇರೋದು. ಈ ಥರ ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಲೊಕೇಶನ್ನು ನೀಲ್ಕಲ್ ಅಂತ, ದರ್ಶನ ಡೇಟು ಮತ್ತು ರಿಪೋರ್ಟಿಂಗ್ ಸ್ಲಾಟು ಮತ್ತು ನಮ್ಮ ನೇಮು ಮತ್ತು ಕಾರ್ಡ್ ಇಶ್ಯೂಡ್ ಟೈಮ್ಸು ಡೇಟು ಎಲ್ಲ ಕೊಡ್ತಾರೆ. ನೋಡ್ಬೋದು ನಮಗೆ ದರ್ಶನಕ್ಕೆ ಟೈಮು 17 ಅಂದರೆ 5 o'clock ಅಂತ ಕೊಟ್ಟಿದ್ದಾರೆ. ನಮ್ಮದು ಕಾರ್ಡ್ ಇಶ್ಯೂ ಟೈಮಿಂಗ್ ಬಂದು 3:35. ನೋಡೋಣ ಏನಾಗುತ್ತೆ. ಈಗಲೆಲ್ಲ ಅಲ್ಲಿದ್ದಾರೆ, ಟಿಕೆಟ್ಸ್ ಎಲ್ಲ ತಗೊಂಡು ನೋಡ್ಬೋದು ಅಲ್ಲೆಲ್ಲ ಹೊಡ್ತಿದ್ದಾರೆ. ನಮ್ಮ ಅಮ್ಮ ಸ್ವಾಮಿ ಫಸ್ಟ್ ಹೋಗ್ತಿದ್ದಾರೆ. ಎಲ್ಲ ಇಡ್ಮುಡಿ ತಗೊಂಡು ಟಿಕೆಟ್ ತಗೊಂಡೆಲ್ಲ ಹೋಗ್ತಿದ್ದಾರೆ. ಇನ್ನ ಬರ್ತೀಯಾರು ಬನ್ರಿ ಸ್ವಾಮಿ. ಇವಾಗ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು? ಏನಿಲ್ಲ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಅನ್ನೋದು. ಅಲ್ಲ ಸ್ವಾಮಿ, ಹಂಗಲ್ಲ ಸ್ವಾಮಿ, ಇವಾಗ ಅರ್ಜೆಂಟ್ ಮಾಡ್ತೀರಲ್ಲ ಇವರೆಲ್ಲ. ಟಿಕೆಟ್ ಸಿಕ್ಕಿಲ್ಲ ಅಂದಿದ್ರೆ ಸಿಕ್ಕಿಲ್ಲ ಅಂದ್ರೆ ಹೋಗೋದಂಗೆ ಅಷ್ಟೇ. ಹಾ, ಅವಾಗೇನು ಅರ್ಜೆಂಟ್ ಇರ್ತಿರ್ಲಿಲ್ಲ ದರ್ಶನಕ್ಕೆ, ಅವಾಗ ಅರ್ಜೆಂಟ್ ಮಾಡ್ತಾ ಇರ್ಲಿಲ್ಲ. ಅವಾಗಲೂ ಮಾಡೋರು ಅಲ್ಲ ಸ್ವಾಮಿ, ಟಿಕೆಟ್ ಅಂತ ಮಾಡೋರು ಅಷ್ಟೇ. ಹ್ಮ್, ಅದೇ ಹೇಳ್ತಾ ಇದ್ದೀನಿ. ಖಾಲಿ ಬಸ್ಸು, ಬರ್ರಿ ಬರ್ರಿ ಬರ್ರಿ. ನಿಮ್ದು ಎಷ್ಟನೇ ಸತಿ ಮಲೆ? 7ನೇ ಸತಿ. ಹೋದ ವರ್ಷ ಹಾಕಿದ್ರಾ? ಹೋದ ವರ್ಷ ಎಂದಲ್ಲಿ ಬಂದ್ರಿ? ಹೋದ ವರ್ಷ ಎಂದಲ್ಲಿ ಬಂದ್ರಿ? ಗುರುಸ್ವಾಮಿ ಮಗ ಇವರು, ಹರೀಶ್ ಸ್ವಾಮಿಗಳು. ಪಂಬಾ ರೀಚ್ ಆಗಿದ್ದೀವಿ. ರಶ್ ಏನಷ್ಟಿಲ್ಲ ಅನಿಸ್ತಿದೆ, ನೋಡೋಣ. ನೋಡ್ಬೋದು ರಶ್ ಏನಷ್ಟಿಲ್ಲ, ಆದಷ್ಟು ಬೇಗ ದರ್ಶನ ಆಗುತ್ತೆ. ಇಲ್ಲ, ಏನು ರಶ್ ಇಲ್ಲ, ಇದು ಆರಾಮಾಗಿ ಹೋಗ್ಬೋದು. ನೋಡ್ಬೋದು ಇದೇ ಪಂಬ, ಏನು ರಶ್ಶೇ ಇಲ್ಲ, ಅಷ್ಟು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು, ದರ್ಶನ ಮಾಡೋಕ್ಕೆ ಹೋಗ್ಬೋದು. ಹೋದ ವರ್ಷ ಬಂದಿದ್ದಾಗ ಎಷ್ಟು ರಶ್ ಇತ್ತು ಅಂದರೆ ಇಲ್ಲಿ ನಾವು ವಿಶ್ವನಾಥ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಇವಾಗ ಆರಾಮಾಗಿ ಹೋಗ್ಬೋದು ನೋಡಿ, ಆರಾಮಾಗಿದೆ ದಾರಿ. ಏನು ನೋಡಕ್ಕೆ ಸಮಯ? ಹೇಳಿ ಸಮಯ. ಊಟ ಮಾಡಬೇಕು.
ಬನ್ರಿ ನಡ್ರಿ ಆಗ ಸಮೇತ ಜೈ ಜೈ ಶ್ರೀರಾಮ್. ಎಲ್ಲ ಪಂಪ ಸ್ನಾನ ಮಾಡ್ತಿದ್ದಾರೆ. ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಎಲ್ಲರೂ ಹೊರಡ್ತಾರೆ. ಎಲ್ಲ ಸ್ನಾನ ಎಲ್ಲ ಮಾಡ್ಕೊಬಂದು ಇವಾಗೆಲ್ಲ ಇಡ್ಮುಡಿ ಎಲ್ಲ ತಲೆ ಮರಿಕೋತಾರೆ. ಸ್ವಾಮಿ ಕಂಡು ಸ್ವಾಮಿಯೇ ಅಯ್ಯಪ್ಪ ಮಾಡ್ತಾ ಇದ್ರು. ಟಿಕೆಟ್ ಎಲ್ಲ ಚೆಕ್ಕಿಂಗ್ ಆದಮೇಲೆ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೋದು ಈ ಥರ ಬೆಟ್ಟ ಹತ್ಕೊಂಡು ಹೋಗ್ಬೇಕಿನ್ನು. ಇನ್ನೂ ಜಾಸ್ತಿ ಇದೆ ಬೆಟ್ಟ. ಇವಾಗ ಸ್ಟಾರ್ಟಿಂಗ್ ಇನ್ನು. ನಂದಾಸ್ವಾಮಿ ಬೆಟ್ಟ ಸ್ಟಾರ್ಟಿಂಗ್ ಹೆಂಗೈತೆ? ಪರವಾಗಿಲ್ಲ, ಆರಾಮಾಗೈತಾ? ಓಕೆ. ನಮ್ಮ ಕನ್ಯಸ್ವಾಮಿ ನಮ್ಮ ಅಮ್ಮ ಸ್ವಾಮಿ ಕೇಳೋಣ. ಬನ್ರಿ ಸ್ವಾಮಿ ಸೈಡು. ಹೆಂಗೈತೆ? ಆರಾಮಾಗೈತಾ ಸ್ಟಾರ್ಟಿಂಗು? ಹಾಂ, ಆರಾಮಾಗೈತೆ ಸ್ವಾಮಿ. ಇವಾಗ ಸ್ಟಾರ್ಟಿಂಗ್ ಆಗೈತೆ ಬೆಟ್ಟ, ಹಾಂ ಇನ್ನು ಮುಂದಕ್ಕಿರುತ್ತೆ. ಸ್ವಾಮಿ ಅಯ್ಯಪ್ಪನ ಕರ್ಕೊಂತಾನೆ. ಓಕೆ ಬನ್ನಿ. ಎಲ್ಲರಿಗೂ ಕರ್ಕೊಂಬಂದಾನೆ ಕರ್ಕೊಂತಾನೆ. ಓಕೆ. ಇದು ಡೋಲಿ ನೋಡ್ಬೋದು ನೀಲಿಮಲ ಬಾಟಮ್ ಅಂತ, ಇದರಿಂದ ಮೇಲೆಗೆ. ಸ್ವಾಮಿ ಹೇಳಿ. ನಮ್ಮ ಸ್ವಾಮಿಗಳು ಅವರೊಬ್ಬರೇ ಬರ್ತಾ ಇಲ್ಲ ಪಾಪ. ಮಗು ಅಳ್ತದೆ ಅಂತ ಮಗುನೂ ಎತ್ಕೊಂಡು ಬರ್ತಿದ್ದಾರೆ. ಮಗು ನಡ್ಕೊಂಡಂತೂ ಬರ್ತಾನೆ ಇಲ್ಲ ಪಾಪ. ನೋಡ್ಬೋದು ಮಗು ಮನುಷ್ಕಾ ಸ್ವಾಮಿ ಅಳ್ತಾ ಇದ್ದಾರೆ ಸ್ವಾಮಿಗಳು. ನೋಡ್ಬೋದು ನೋಡ್ರಿ. ಯಾಕೆ ಸುಸ್ತಾಗ್ತೈತೇನು ಸ್ವಾಮಿ? ಹಾಂ ಸುಸ್ತಾಗ್ದಿರ್ತದ. ಹಾಂ ಕಾಲಾಗ ನೋವು. ಹಾಂ ಹಾಂ ಹಾಂ. ಮೆಟ್ಲು ಯಾವ ಥರ ಇರುತ್ತೆ? ಈ ಥರ ಫುಲ್ ಹೈಟಾಗಿರುತ್ತೆ. ಇದನ್ನು ಹತ್ಕೊಂಡು ಹೋಗ್ಬೇಕು. ಏನಷ್ಟು ಕಷ್ಟ ಇರಲ್ಲ, ಈಸಿಯಾಗಿರುತ್ತೆ, ಆರಾಮಾಗಿರುತ್ತೆ. ಹೆಂಗಿದೆ ಸ್ವಾಮಿ? ಮೂರನೇ ಸತಿ ಕೇಳ್ತಾ ಇರಿ. ಹೆಂಗಿದೆ? ಸ್ವಾಮಿ ಆರಾಮಾಗಿದೆ. ಆರಾಮಾಗಿದೆಯಾ? ಹತ್ತಾ ಇದ್ದೀನಿ ನಿಧಾನಕ್ಕೆ. ಇನ್ನು 2.6 ಕಿಲೋಮೀಟರ್ಸ್ ಹತ್ತಬೇಕು. ನೋಡ್ಬೋದು ಇನ್ನು 2.6 ಕಿಲೋಮೀಟರ್ಸ್ ಇದೆ. ಬಾಟಮಿಂದ ನೀಲಿಮಲ ಟಾಪ್ ಹತ್ರ ಬಂದಿದ್ದೀವಿ. ಇನ್ನೂ ಇದೆ, ಹೋಗೋಣ ಬನ್ನಿ. ನಮ್ಮ ಸ್ವಾಮಿಗಳು ಮಲ್ಕೊಂಡ್ಬಿಟ್ಟವ್ರೆ. ಮಲ್ಕೊಂಡವ್ರೆ. ಈ ಸ್ವಾಮಿಗಳು ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರಾ? ಈ ಸ್ವಾಮಿಗಳು ಮಸಾಲ ಅಪ್ಪಚ್ಚಿ ಮೇಡು ಬಾಟಮ್ ಬಂದಿದ್ದೀವಿ. ಅಪ್ಪಚ್ಚಿ ಮೇಡು ಬಾಟಮ್ ಇಲ್ಲಿಂದ ಮತ್ತೆ ಈಗ ಹೋಗ್ತಿದ್ದೀವಿ. ಹಾಂ, ಹೆಂಗೈತೆ ಸ್ವಾಮಿ? ಆರಾಮಾಗೈತಾ? ಸ್ವಾಮಿ ಆರಾಮಾಗೈತೆ. ಅಯ್ಯಪ್ಪನ ಕರ್ಕೊಂಡು ನಾನು ಅಷ್ಟೇ ಆರಾಮ. ಅಷ್ಟೇನಾ? ನೋಡಿ ಹೆಂಗಿದೆ ಅಂತ. ಆಯ್ತಾ ಸ್ವಾಮಿ? ಹಾಂ, ಸೂಪರ್ ಆಗಿದೆ ನೋಡಿ. ವ್ಯೂ ಆ ಥರ ಇದೆ. ಅಪ್ಪಚ್ಚಿ ಮೇಡು ಬಾಟಮಿಂದ ಅಪ್ಪಚ್ಚಿ ಮೇಡು ಟಾಪಿಗೆ ಬಂದಿದ್ದೀವಿ. ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಇನ್ನೂ ರಶ್ ಇವಾಗ ಇನ್ನೂ ಜಾಸ್ತಿ ಆಗ್ತಾಯಿದೆ. ಆಗಲೇ ಕಮ್ಮಿ ಇತ್ತು, ಇವಾಗ ರಶ್ ಇನ್ನೂ ಹೆವಿ ಆಗ್ತಿದೆ. ನೋಡ್ಬೋದು ಫುಲ್ ಎಲ್ಲ ಹೋಟೆಲ್ಸ್ ಇದೆ. ನೋಡ್ಬೋದು ಅಲ್ಲಿ ನಮ್ಮ ಸ್ವಾಮಿಗಳು ಕುತ್ಕೊಂಡಿದ್ದಾರೆ. ನವೀನ್ ಸ್ವಾಮಿಗಳು ಈ ಸೈಡ್ ನೋಡ್ತಾ ಇದ್ದಾರೆ. ಈ ಸ್ವಾಮಿಗಳವರು ಅಡ್ಡ. ಆ ಸ್ವಾಮಿಗಳು ಫೋನ್ ನೋಡ್ಕೊಂಡವ್ರೆ. ಆಯ್ತಾ ಸ್ವಾಮಿ? ನೋಡ್ಕೊ. ಯಾರು ಸ್ವಾಮಿ? ನಂದಾಸ್ವಾಮಿ ಫೋನ್ ತೆಗ್ದಿಲ್ಲ ಇನ್ನ. ಹರೀಶ್ ಸ್ವಾಮಿಗೆ ಮಾಡಿದ್ರೆ, ಹರೀಶ್ ಸ್ವಾಮಿಗೆ ಫೋನ್ ಮಾಡಿದ್ರು ಹಂಗೆ ಕಟ್ ಮಾಡಾಕಿದ್ರು. ಇರಿ ಹರೀಶ್ ಸ್ವಾಮಿಗೆ ಮಾಡ್ತೀನಿ ಒಂದ್ಸತಿ. ಮಾಡಿದ್ರು ಫೋನ್. ನಂದಾಸ್ವಾಮಿಗ ಯಾರು ಸ್ವಾಮಿ?
ಕ್ರಿಶ್ಚಿಯನ್ರು ಮಾತ್ರ ಇದೆಯಾ? ನೋಡ್ಬೋದು ನಮ್ಮ ಸ್ವಾಮಿಗೆ ಯಾರೋ ಒಬ್ರೆಲ್ಲ ಅವ್ರು ಫಸ್ಟ್ ಹೊಟ್ಟೋಗ್ಬಿಟ್ಟಿದ್ದಾರೆ. ನಮ್ಮ ಗುರುಸ್ವಾಮಿಗಳು ಬೈತಾ ಇದ್ದಾರೆ ನೋಡ್ರಿ. ಯಾರು ಅಲ್ಲಿರೋ ಜನ 11 ಗಂಟೆ ಆಗ್ತದ. ಬರ್ತಾ ಇದ್ರಿ ನಾವು ಇನ್ನೇನು ಬಂದ್ರಿ ಸ್ವಾಮಿಗಳು ಎತ್ಕೊಂಬತ್ತವ್ರೆ. ಸ್ವಾಮಿ ಹೆಂಗೆ ಎತ್ಕೊಂಬತ್ತಾರ? ಸುಸ್ತಾತ ಇಲ್ಲ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಕರ್ಸ್ಕೊಂಡೋಗಿ ನಮ್ಗೇನು ಸುಸ್ತು ಅಷ್ಟೇನಾ? ಕನ್ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ಇದ್ದಂಗೆ, ಕನ್ಸಾಮಿಗ್ಲು ಅಯ್ಯಪ್ಪ ಸ್ವಾಮಿಗಳು ಇದ್ದಂಗೆ. ಅಷ್ಟೇ ಅಂತೀರಾ? ಸ್ವಾಮಿ ಇದು ಶರಣಗುತ್ತಿ ಅಂತಾರೆ. ತೋರಿಸಿ ಸ್ವಾಮಿ. ಇದು ಶರಣಗುತ್ತಿ ಅಂತಾರೆ. ಹಾ ಕನ್ಯಾಸ್ವಾಮಿಗಳು ಬಂದ್ರೆ ಏನಪ್ಪಾ ಅಂತಂದ್ರೆ ಇದು ಗುರುತು. ಇದು ಕನ್ಯಾಸ್ವಾಮಿ ಬಂದವ್ರೆ ಅಂತ ಇಲ್ಲಿ ಒಂದು ಇದು ಕನ್ಯಾಸ್ವಾಮಿ ಬಂದವ್ರೆ ಅಂತ ಅಪ್ಪನಕ ಇದೊಂದು ಮನವಿ ಲೆಕ್ಕ. ಓಕೆ. ಓ ಸ್ವಾಮಿಗೆ ಕೋಲ್ ಬಿದ್ದೋಗ್ಬಿಟ್ಟಿದೆ. ಏರಿ ಸ್ವಾಮಿ. ಹೇಳ್ರಿ ಸ್ವಾಮಿ. ಹಾ ಏನ್ಕಪ್ಪ ಯಾರ್ದು ಇವ್ರದ ಮುನಿಕಂಠ. ಅಯ್ಯಮ್ಮನು ಕನ್ನಿಸ್ವಾಮಿ ಅಲ್ಲ, ಮುನಿಕಂಠನು. ಬೇಡ ಇವಾಗ ಅದನ್ನೇನ್ ಮಾಡ್ಬೇಕು ಸ್ವಾಮಿ ನಾವು? ಇಲ್ಲಿ ಸುಚ್ಚಬೇಕು. ಇವ್ರನ್ನ ಶರಣಗುತ್ತಿ ಅಂತಾರೆ. ಹಾ ಅದು ಬಂದಿದ್ದು ಲೆಕ್ಕ. ಎತ್ತು ಒಂದು ತಾಯಿ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಯಾವತ್ತು ಕನ್ನಿಸ್ವಾಮಿಗೆ ಬರಲ್ಲ ಅವತ್ತು ಮಾಣಿಕ್ಯಪುರಮನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟವನು. ಇದು ಕನ್ಯಾಸ್ವಾಮಿ ಗುರ್ತು. ಇದು ಕನ್ಯಾಸ್ವಾಮಿ ಗುರ್ತು. ಕನ್ಸ್ವಾಮಿ ಅಂದ್ರೆ ಯಾರು ಫಸ್ಟ್ ಟೈಮ್ ಮಾಲೆ ಹಾಕಿರ್ತಾರೋ ಅವ್ರನ್ನ ಕನ್ಸ್ವಾಮಿ. ಯಾರು ಮಾಲೆ ಹಾಕಿರ್ತಾರೋ ಅವರು ಇದು ಅವ್ರು ಬಂದಿಲ್ಲ ಅಂದಿದ್ದು ಸರ್. ಈ ವರ್ಷ ಎಷ್ಟು ಜನ ಬಂದವರು ಅಷ್ಟೇ ಜನ ಬರಬೇಕು. ಒಬ್ಬ ಕನ್ನಿಸ್ವಾಮಿ ಜಾಸ್ತಿ ಆದ್ರೂ ಆತನಿಗೆ ಮದುವೆ ಇಲ್ಲ. ಈ ವರ್ಷ ಎಷ್ಟು ಜನ ಬಂದಿರ್ತಾರೆ ಅಷ್ಟೇ ಜನ ಬಂದ್ರೆ ನಾನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿರ್ತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿ. ಮಾಣಿಕ್ಯಪುರಂ. ಕೂತ್ರಿ. ಅಷ್ಟೇ ಬಿಡ್ರಿ. ಆರಾಮಾಗಿ. ಓಕೆ. ಪಾಚಿಮೇಡು ಟಾಪಿಂದ ಶಬರಿ ಪೀಡಂ ಬಂದಿದ್ದೀವಿ ಈಗ. ಇದರಿಂದ ಮುಂದಕ್ಕೆ ಹೋಗೋಣ. ಅಂದರೆ ಇಲ್ಲಿ ಈಗ ನಮ್ಮ ಅಮ್ಮ ಸ್ವಾಮಿ ಕನ್ಸ್ವಾಮಿ ಆಗಿದ್ರು, ಸೊ ಅದಕ್ಕೆ ಅಲ್ಲೆಲ್ಲ ಕಾರ್ಯ ಮುಗಿಸಿ ಇವಾಗ ನೆಕ್ಸ್ಟ್ ಇದರಿಂದ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಅಲ್ಲಿ ನಾವು ಬೆಳಕಿದ್ದಾಗ ಸ್ಟಾರ್ಟ್ ಮಾಡಿದ್ದು, ಇವಾಗ ಕತ್ಲಾಗ್ತಾ ಬಂತು. ಒಂದು ಸ್ವಲ್ಪ ದೂರ ಇದೆ ಅಷ್ಟೇ, ರೀಚ್ ಆಗ್ತೀವಿ. ನೋಡ್ಬೋದು ರಶ್ ಅಷ್ಟೇನು ಇಲ್ಲ, ಪರವಾಗಿಲ್ಲ, ಹೋಗ್ಬೋದು. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ಗೂ ಈ ಸತಿ ಕಮ್ಮಿನೇ ಅನ್ಕೋಬೋದು. ಲಾಸ್ಟ್ ಟೈಮ್ ಯಾವಾಗ ಸಾಯಂಕಾಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು, ಬೆಳಿಗ್ಗೆ ದರ್ಶನ ಆಯಿತು. ಈ ಸತಿ ಬೇಗನೆ ಆಗಿದೆ. ಸ್ವಾಮಿ ಅವಾಗಿಂದ ಬರೀ ಫೋನು ಫೋನ್ ಮಾತಾಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡಿ? ನೀವೇ ಮಾತಾಡ್ತಾ ಇರೋದು. ನೀವು ಫೋನ್ ಎತ್ತಿದ್ದು ಫೋನ್ ಇಳಿಸಿಲ್ಲ ನೀವು ಸ್ವಾಮಿಗಳು. ಫೋನ್ ಅಲ್ಲಿಂದನೂ ಮಾತಾಡ್ತಾನೆ ಅವ್ರೆ. ಯಾರು? ನೀವೇ. ಯಾರು ಫೋನ್ ಮಾತಾಡ್ತಾ ಇದೀನಿ? ಯಾರಿಗೆ ಮಾತಾಡ್ತಾ ಇದ್ದೀವಿ ಯಾರಿಗೆ ಗೊತ್ತು? ನಮ್ಮ ಫೋನ್ ಮಾತಾಡ್ತಾ ಇದೀನಾ? ನನ್ನ ಫೋನ್ ನಿನ್ನ ಫೋನ್ ಯಾರಿಗೆ ಗೊತ್ತು? ನಿನ್ನ ಫೋನ್ ಬೇರೆ, ನನ್ನ ಫೋನ್ ಬೇರೆ. ನಮ್ಮ ಫೋನ್ ವಿಡಿಯೋ ಮಾಡ್ತಾ ಇಲ್ಲ ಅವಾಗಿಂದ? ನೋಡ್ತಾ ಇಲ್ಲ. ನೋಡ್ತಾ ಇದ್ದಪ್ಪ. ಏನು ನೋಡ್ತಾ ಇರಾ? ನೀವು ಫೋನಾಗ ಮಾತಾಡ್ತಾ ಇರಿ. ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಸ್ವಾಮಿ? ವಿಡಿಯೋ ಕಾಲ್ ನಾನು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇಲ್ಲ. ಹಾಂ ಹೇಳ್ರಿ. ಕಾಲು ನೋತಾಯ್ತಾ? ಜಾಸ್ತಿ ನೋತಾಯ್ತಾ? ಏನು ಇಮ್ಡಿಗ್ಲಾ? ಅದೇ ಇಮ್ಡಿಗ್ಲು ಅಂದ್ರೆ ಕೆಳಗೆ. ಮತ್ತೆ ಇನ್ನೇನು ಹೇಳ್ತಾರೆ ನೀವು? ಇದು ಮೊಣಕಾಲಿಂದ ಕೆಳಗೆ. ಹೌದು ಮಾಮ್ ಇದ್ರ ಹತ್ರ. ಏನಾಗಲ್ಲ ಬನ್ನಿ. ಟೆಸ್ಟ್ ಮಾಡ್ತಾ ಇರೋದು ಅಯ್ಯಪ್ಪ ನಿಮ್ಮನ್ನ. ಗೊತ್ತಾಯ್ತು ಸಮಯ ಕಾಲ ಇದೈತೆ. ಅಯ್ಯಪ್ಪ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು. ಟೆಸ್ಟ್ ಮಾಡಿದ್ರು ಹೋಗ್ತೀನಿ, ಧೈರ್ಯವಾಗಿ ಹೋಗ್ತೀನಿ. ಅದೇ ಬಂದ್ಬಿಟ್ಟಿದ್ದೀನಿ. ಅಯ್ಯಪ್ಪನ ಕರ್ಕೊಂಡೈತೆ ಹೋಗ್ತಾ ಇರ್ತೀರಾ? ಖುಷಿ ಆಗೈತೆ. ಫುಲ್ ಖುಷಿ ಆಗೋಯ್ತಾ? ಅಯ್ಯೋ ಯಾಕೆ ಹೇಳ್ತೀರ, ಅಷ್ಟಿಷ್ಟು ಖುಷಿ ಆಗಿಲ್ಲ. ಫುಲ್ ಖುಷಿ. ಬಂದ್ರೆ ಆಯ್ತು, ತಗೋಣ. ಹಂಗೆ ಇವರೆಲ್ಲ ನಮ್ಮ ಹೈಟ್ ಬಗ್ಗೆ ಮಾತಾಡ್ತಾರೆ. ನಮ್ಮ ಹೈಟ್ ಬಗ್ಗೆ ಮಾತಾಡ್ತಾರೆ. ನಮ್ಮ ತಾತ ನಮ್ಮಪ್ಪ ಎಲ್ಲ ಮಾತಾಡ್ಕೊಂಡು ಸ್ವಾಮಿ ಕೂತ್ಕೊಂಡಿದ್ದಾರೆ. ನಮ್ಮ ಸ್ವಾಮಿಗಳ ಕಾಲು ನೋವಂತೆ.
ಉಪ್ಪು ಮೂಟೆ. ಉಪ್ಪು ಬೇಕಾ? ಉಪ್ಪು ಅನ್ಕೊಂಡ್ ಬಂದ್ರಿ ನೋಡಿ. ರಶ ಆದ್ರೆ ಎಷ್ಟಿದೆ. ನೋಡ್ರಿ ನೋಡ್ಬೋದು. ಆಲ್ಮೋಸ್ಟ್ ಆಲ್ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಇಲ್ಲೂ ಸ್ವಲ್ಪ ರಶ್ ಇದೆ. ಇಷ್ಟೇನು ಈ ರಶ್ ಒಂದು 1 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ಸ್ವಲ್ಪ ರಶ್ ಇದೆ. ಇದಾದಮೇಲೆ ನಮ್ಗೆ 18 ಮೆಟ್ಲು ಕಾಣಿಸುತ್ತೆ ನೋಡಿ. ಯಾವ ಥರ ಇರುತ್ತೆ ಅಂದರೆ ದೇವ್ರು ಸಾಕು. ಬಂದೆ ನೋಡ್ಬೋದು. ಇದು ಅಯ್ಯಪ್ಪ ಸ್ವಾಮಿ ಸನ್ನಿಧಿ, ಅಂದರೆ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿ. ಇಲ್ಲಿ ಗಂಟೆ ಎಲ್ಲ ಕಟ್ತೀವಿ, ಅಂದರೆ 3ನೇ ಸತಿ ಯಾರು ಮೇಲೆ ಹಾಕಿರ್ತಾರೆ ಅವ್ರು ಗಂಟೆ ಎಲ್ಲ ಕಟ್ತಾರೆ ನೋಡಿ. ಅದು ಚಿಕ್ಕ ನೋಡಿ. ಇಲ್ಲಿ ನಾವು ಏನು ತುಪ್ಪದ ಕಾಯಿ ತಲೆ ಮೇಲೆ ಇಟ್ಕೊಂಡು ಬಂದಿರ್ತೀವಿ, ತುಪ್ಪ ಎಲ್ಲ ತೆಗ್ದಿದ್ದಾದ್ಮೇಲೆ ಬರೀ ಕಾಯಿ ಇರೋದನ್ನ ಇಲ್ಲಿ ಬಂದು ತಂದು ಹಾಕ್ತೀವಿ. ಇಲ್ಲ ಅಂತ ಸಮಯ ವಿಡಿಯೋ ಮಾಡೋಣ ಅಂತ ಎಷ್ಟಲ್ಲಿ ನೋಡ್ಬಿಟ್ಟಲ್ಲ ಸಮಯ. ನಾನು ಮುಂದೆ ಉಳಿತಾಯ್ತೀನಿ ಸಂಜೆ ಅಂತ. ಆಮೇಲೆ ಇದು 30 ರೂಪಾಯಿ. ದರ್ಶನ ಎಲ್ಲ ಮಾಡಿಕೊಂಡು ಊಟ ತಿನ್ಕೊಂಡು ಇವಾಗ ಕಾಯಿ ಹೊಡ್ಯಕ್ಕೆ ಹೋಗೋಣ. ಹೌದು, ಟೈಮ್ 1 ಗಂಟೆ 20 ನಿಮಿಷ ಕರೆಕ್ಟಾಗಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಇವಾಗ ಕೆಳಗಡೆ ಬೊಂಬಾಗೆ ರಿಟರ್ನ್ ಆಗ್ತಿದ್ದೀವಿ. ದರ್ಶನ ಎಲ್ಲ ಮಾಡ್ಕೊಂಡು ಕೆಳಗಡೆ ಇಳಿತಾ ಇರಿ. ಹೆಂಗೈತೆ ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸ್ವಾಮಿ. ನಡೆಯೋಕ್ಕೆ ಆರಾಮಾಗಿತ್ತು. ನಡೆಯೋಕ್ಕೆ ಆರಾಮಾಗಿದೆಯಾ? ಆರಾಮಾಗಿದೆ. ಹೇಳ್ರಿ, ಪರವಾಗಿಲ್ಲ. ಕಾಲಗಳು ನೋವ್ತಾ ಇದೆ. ಕಾಲಗಳು ನೋಡ್ತಾ ಇದೆಯಾ? ಹೌದು ಸ್ವಾಮಿ. ಅಯ್ಯಪ್ಪನ ನೋಡಿದ್ದು ಆ ಕ್ಷಣಗಳು, ಕ್ಷಣಗಳು ಬಂದು ಸೂಪರ್ ಆಗಿತ್ತು. ನೋಡಿದಕ್ಕೆ ಅಯ್ಯಪ್ಪನ ನೋಡಿದಕ್ಕೆ ನಾವು ಅಷ್ಟು ವೆಯ್ಟ್ ಮಾಡ್ಕೊಂಡು ಅಷ್ಟು ಬೆಟ್ಟ ಹತ್ಕೊಂಡು ಅಷ್ಟು ದಿನ ನಾವು ಅಂದರೆ ಮಾಲೆ ಹಾಕೊಂಡು ಇದು ಮಾಡ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕನ. ಆ ಲೈನಲ್ಲಿ ವೆಯ್ಟ್ ಮಾಡಿದ್ದಕ್ಕೂ, ಆ ಲೈನಲ್ಲಿ ವೆಯ್ಟ್ ಮಾಡಿದ್ದಕ್ಕೂ, ಆ ಅಯ್ಯಪ್ಪನ ನೋಡಿದ್ ನಾವು 1 ಸೆಕೆಂಡ್ ಆಗಿರ್ಬೋದು. ಆ 1 ಸೆಕೆಂಡ್ ಹೆಂಗಿತ್ತು? ಸೂಪರ್ ಆಗಿತ್ತು ಸ್ವಾಮಿ, ಸೂಪರ್ ಆಗಿತ್ತು. ಸರಿ. 1 ಸೆಕೆಂಡ್ ದೇವರು ಎದ್ದು ಬಂದು ನೋಡ್ದಂಗಿತ್ತು ನಮ್ಗೆ. ಅದ್ರ ಮುಂದೆ ಕೈಕಾಲು ನೋವು ಏನಿದೆಯಾ? ಏನಿಲ್ಲ ಸ್ವಾಮಿ, ಇವಾಗ ನೋಡ್ತಾ ಸ್ವಾಮಿ. ಓಕೆ. ಅವರಂತೆ ಗುರುಸ್ವಾಮಿಗಳು ಎಲ್ಲೋರಂತೆ ಇನ್ನ ಮೇಲೆನವ್ರಂತೆ, ಇನ್ನ ಇವಾಗ ಬಿಟ್ಟವ್ರ ಇಲ್ಲಂತ ಇನ್ನ ಶರಣಗುತ್ತಿ ಹತ್ರನವ್ರಂತೆ. ಶರಣಮಯ್ಯಪ್ಪ. ಏನ್ ಮಾಡೋದು? ಏನ್ ಮಾಡೋದಿಲ್ಲ ಅಣ್ಣ, ಕಾಯಣ. ನಿಧಾನಕ್ಕೆ ಹೋಗ್ತಾರಣ, ಬನ್ನಿ. ಇನ್ನ ಅವ್ರು ಅಲ್ಲೇ ಅವ್ರೆ, ಇನ್ನ ಅವ್ರು ಬರಕ್ಕೆ 1 ಅವರ್ ಆಗತ್ತದೆ. ಏನ್ ಮಾಡ್ಕೊಂತೀರಾ? ಸರಿ, ಮೆತ್ತಕ್ಕೆ ಹೋಗ್ತಾ ನಾ ಇಲ್ಲೇ ಇರ್ತೀರಿ ಬನ್ರಿ ಅಂತಂದೆ. 7ನೇ ಇದ್ರಲ್ಲಿ ಇರ್ತೀರಿ ಬನ್ನಿ ಅಂತ. ಕೆಳಗಡೆ ಹೋಟ್ಲ ಎಲ್ಲ ಹೋಟ್ಲಿರ್ತೀರ ಬನ್ರಿ. ಎಲ್ಲ ಹೋಟ್ಲೆ ಅಂದ್ರೆ ಅಲ್ಲಿ ರಂಡ್ ಬನ್ರಿ. ಹಾಂ, ಅವರಲ್ಲಿ ನೀವು ಆಟ ಆಡ್ಕೊಂಡಿರ್ರಿ ಇನ್ನ ಇಲ್ಲೇ. ಹಾಂ, ಆಟ ಆಡ್ಕೊಂಡಿರ್ರಿ ಇನ್ನ ಇಲ್ಲೇ. ಅದೇ ಗೋಳಿ ಆಟಗಳು ಆಡ್ತಾರ ನೀವು. ನಮ್ಗಿಂತ ಫಾಸ್ಟ್ ಆಗಿ ಹೆಂಗ್ ಗೊತ್ತವ್ರು ಮೊಹಮ್ಮದ್ ಸ್ವಾಮಿ, ಹೆಂಗ್ ಗೊತ್ತವ್ರು ನೋಡ್ರಿ. ನೀವಿದ್ದೀರ ಕುತ್ಕೊಂತ ಇರ, ಯಾಕೆ? ಸರಿ, ನೀವು ಕುತ್ಕೊಂಡಿದ್ದ ತಕ್ಷಣ ನಿದ್ದೆ ಮಾಡ್ತಾವ್ರು ನೋಡ್ರಿ. ನಿದ್ದೆ ಬರ್ತಾ ಇದೆ. ಹೆಂಗೈತೆ? ಬ್ಯೂಟಿ ಹೊಟ್ಟೋಗೈತಾ? ಬ್ಯೂಟಿ ಹೊಟ್ಟೋಗೈತಾ ಸ್ವಾಮಿ? ಬ್ಯೂಟಿಗೆ ಹೋದ್ರೆ ನೀವು ಬ್ಯೂಟಿ
ಬಾ ಸ್ವಾಮಿ. ಬಂದರೆ ಆಯಿತು. ಮೆಟ್ಲಿಲ್ಲ ಇದೆಲ್ಲ ಎಲ್ಲ ಮೆಟ್ಲಿಗೆ ಆರಾಮಾಗೈತೆ ಬನ್ರಿ. ಯಾಕೆ ಕಾಲು ಅಡ್ಡಾಡಕ್ಕೆ ಸ್ವಾಮಿ ಹೆಂಗೆ ಹೋಗ್ತಾರೆ ನೋಡಿ, ಜಾರ್ಕೊಂಡು ಹೋಗ್ತಾರೆ ಕೈ ಮೇಲೆ. ಹೆಂಗೆ ಯಾಕೆ ಸ್ವಾಮಿ ಹಂಗೆ ಹೋಗ್ತಾರೆ? ಕಾಲು ನೋತಾಯ್ತಾ ನೋಡ್ರಿ, ಕಾಲಾಗಲು ನೋತೈತಾ ಇನ್ನೂ? ನೋವಿಲ್ದಿರುತ್ತೆ ಸ್ವಾಮಿ. ಏನು ಮಾತಾಡ್ತೀವಿ ಸ್ವಾಮಿ? ಕಾಲು ನೋವಿಲ್ಲ ಅಂತ ಹೇಳ್ತೀವಿ. ನೋವಿಲ್ಲ ಅಂತ ಹೇಳಿದ್ ನಾನು, ನೋತಾಯ್ತಾ ಅಂತ ಕೇಳಿದ್ದು ನಾನು. ಹಾಂ ಬನ್ರಿ, ಹೋಗ್ಲಿ ನೋವಲ್ಲ ಇನ್ನು, ಮೆತ್ತಗೆ ಬನ್ರಿ. ಫೈನಲಿ ನೋಡ್ಬೋದು ಎಲ್ಲ ಮುಗಿಸ್ಕೊಂಡು ಕೆಳಕ್ಕೆ ನಡ್ಕೊಂಡು ಬಂದ್ವಿ. ಮಮ್ಮಿ ಸ್ವಾಮಿ ಹೆಂಗಾಯ್ತಲ್ಲ? ಸುಸ್ತಾಗೋಯ್ತು ಸ್ವಾಮಿ. ಸುಸ್ತಾಗೋಯ್ತಾ? ನಿದ್ದೆ ಬರ್ತೈತಾ? ನಿದ್ದೆ ಇಲ್ಲ ಅಂದ್ರೆ ಆರಾಮಾಗೈತಾ? ನಡೆಯೋಕ್ಕಾಗ್ತಾಯಿಲ್ಲ? ಬಂದರೆ ಆಯ್ತು, ಹೋಗ್ಲಿ ಕಾಲೇಜ್ಗೆ ಬಂದು. ನೋಡ್ಬೋದು ಎಲ್ಲ ದರ್ಶನ ಎಲ್ಲ ಮುಗ್ದು ಇವಾಗ ಆಲ್ಮೋಸ್ಟ್ ಫುಲ್ ಕೆಳಗಡೆ ಇಳಿದ್ಬಿಟ್ಟಿದ್ದೀವಿ. ಇನ್ನೇನು ಇಲ್ಲ, ಇವಾಗ ಡೈರೆಕ್ಟ್ ನೀಲ್ಕಲ್ಗೆ ಹೋಗೋದು. ನೀಲ್ಕಲ್ಲಿಂದ ಅಲ್ಲಿಂದ ಮುಂದಿನ ಪ್ಲ್ಯಾನ್ಸ್ ಏನಿದೆ ಅಂತ ಯೋಚನೆ ಮಾಡಿ ಇದು ಮಾಡೋಣ. ನೋಡು ಈ ಮಣ್ಣು ಕೂಡ ಸ್ವಲ್ಪ ಮಾಡ್ಸಮೆ ಅವ್ರು. ನಮ್ಮ ಅಮ್ಮ ಸ್ವಾಮಿಗಳು, ನಮ್ಮ ಮಾವ ಸ್ವಾಮಿಗಳು ನೋಡ್ರಿ, ನಮ್ಮ ಮಾವ ಸ್ವಾಮಿಗಳು, ನಮ್ಮ ಅಮ್ಮ ಸ್ವಾಮಿಗಳು ಎಲ್ಲ ನನ್ನ ಕೈಲಿ ಬ್ಯಾಗ್ ಕೊಟ್ಬಿಟ್ಟವ್ರೆ. ಎಲ್ಲ 3 ಬ್ಯಾಗ್ ಟೋಟಲ್ಲು. ನಮ್ಮ ಅಮ್ಮ ಸ್ವಾಮಿ ಅವಾಗಿಂದ ಆನೆ, ನಮ್ಮ ಮಾವ ಸ್ವಾಮಿ ಹೋಗಿ ಕೊಟ್ಟವ್ರೆ. ಎತ್ಕೊಂಡು ಓಡಾಡ್ಕೊಂಡು ನೋಡ್ರಿ. ಪಂಪ ಅಲ್ಲಿ ಓಟ್ಲಿಕ್ಕಣ ಅಂತ ಪ್ಲಾನ್ ಮಾಡ್ತಾರೆ. ನಡೀತದೋ ಇಲ್ಲ? ನಡೆಯಲ್ಲ, ಸುಮ್ಮನೆ ಮಾತಾಡ್ಕೊಂಡವ್ರೆ. ಇಕ್ಕಲ್ಲ ಅಲ್ಲ, ವಿಡಿಯೋ ಆಗ್ತಾ ಇತ್ತು. ಪಂಪ ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಮತ್ತೆ ನೀಲಕಲ್ಗೆ ಹೋಗ್ತಿದ್ದೀವಿ. ಅಲ್ಲೋಗಿ ಟಿ ಟಿ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಯೋಚನೆ ಮಾಡಿಕೊಂಡು ಎಲ್ಲಿ ನೆಕ್ಸ್ಟ್ ಪ್ಲ್ಯಾನು ಅಂತ ನೋಡೋಣ. ನೋಡ್ಬೋದು ನೀಲಕಲ್ಲಲ್ಲಿ ರೆಸ್ಟ್ ಮಾಡಿಕೊಂಡು ಹಾಗೆ ಬೆಳಿಗ್ಗೆ ಎದ್ದು ಗಾಡಿ ಎತ್ಕೊಂಡು ಸೀದಾ ನಾವು ಮನೆ ಕಡೆ ಹೊರಟ್ವಿ. ನೋಡ್ಬೋದು ಸಮಯ ಸಮಯ ದರ್ಶನ್ ಸಮಯ ದರ್ಶನ್ ಸಮಯ ಸಮಯ ಮೆಟ್ಲತ್ಬಿಟ್ಟು ಬಂದವ್ರು. ಅವಾಗಿಂದ ಎದೇಳ್ತಾನೆ ಇಲ್ಲಲ್ಲ ಸಮಯ. ಎದೇಳ್ರಿ ಸಮಯ. ಊಟ ಮಾಡಿ ಟಿಫನ್ ರೆಡಿ ಆಗೈತೆ ಸಮಯ. ಊಟ ಮಾಡೋಣ, ಟಿಫನ್ ರೆಡಿ ಆಗಿದೆ. ಹೆಂಗದ ಅದು ಹಂಗೆ. ಈ ಸ್ವಾಮಿಗಳು ಫೋಟೋ ನೋಡ್ತಾವ್ರೆ. ಏನು ಸಮಯ? ನಾನು ಫೋಟೋ ಹಿಡಿತೀನಿ. ಫೋಟೋ ಹಿಡಿತಾ ಇರಾ ಸಮಯ? ನಮ್ಗೆ ಕಳಿಸಿ ಫೋಟೋ ಅದ. ಏನು ಸಮಯ ಬೇಕು ನಿಮ್ಗೆ? ನಮ್ಗ ನೋಡ್ರಿ, ಸುದರ್ಶನ್ ಸ್ವಾಮಿ ಎಬ್ಬಿಸಿ 1 ಅವರಿಂದ ಎಬ್ಬಿಸ್ತಾ ಇದ್ದೀರಿ. ಹಾಂ, ದರ್ಶನ್ ಸ್ವಾಮಿ ಅವರು. ದರ್ಶನ್ ಸ್ವಾಮಿ ಆ ಸ್ವಾಮಿಗಳು ಹೇಳಿ ಸುದರ್ಶನ್. ದರ್ಶನ್ ಸ್ವಾಮಿ ಅಂದ್ರೆ ಸುದರ್ಶನ್ ಸ್ವಾಮಿ. ದರ್ಶನ್ ಸ್ವಾಮಿ ಅವ್ರ ಐ ಡಿ ಕಾರ್ಡ್ ನೋಡ್ರಿ. ಐ ಡಿ ಕಾರ್ಡ್ ಹಾಕೊಂಡು ನೋಡ್ರಿ. ಕತ್ಲಲ್ಲಿ ಅಂದಿದ್ದು ಸಮಯ. ದರ್ಶನ್ ಸಮಯ ಪಕ್ಕ ಹೋಗೋ ಒದ್ದಿದ್ದಾರ ಎಲ್ಲ. ಹೌದು, ಸ್ವಾಮಿಗಳ ಕಾಲುಗಳೆಲ್ಲ ಊದ್ಕೊಂಡ್ಬಿಟ್ಟೈತೆ. ಆ ಸ್ವಾಮಿಗಳು ಊದ್ಕೊಂಡೈತೆ. ಆ ಸ್ವಾಮಿಗಳು ಅಲ್ಲಿ ಇಟ್ಬಿಟ್ಟು ಸ್ವಾಮಿ ಫಸ್ಟ್ ಕ್ಲೀನಾಗಿ ಇಟ್ಕೊ. ಹಿಂಗೆ ಎತ್ಕೊಂಡ್ರಂಗೆ ಇಟ್ಕೋ. ಹ್ಞೂ ಸ್ವಾಮಿ, ಇಡ್ತಾ ಇದೀನಿ. ಅಲ್ಲಿ ಅಮ್ಮ ಸ್ವಾಮಿ ಹತ್ರ ಫಸ್ಟ್ ಹೋಗಿಸ್ಕೊಂಬೋಗು. ಓಕೆ. ದರ್ಶನ್ ಸ್ವಾಮಿ, ದರ್ಶನ್ ಸ್ವಾಮಿ ಸಮಯ. ನನಗೆ ಊಟಕ್ಕೆ ಒಳ್ಳೆ ಜಾಗ ಹುಡುಕಾಕಿದ್ದಾರೆ. ನೋಡ್ಬೋದು ಯಾವ ಥರ ಇದೆ ಜಾಗ ಅಂತ. ಫುಲ್ಲು ಖಾಲಿ ಇದೆ. ನೋಡ್ಬೋದು ಇಲ್ಲೆಲ್ಲ ಸ್ನಾನ ಮಾಡ್ಕೊಳ್ಳೋಕೆ ಜಾಗ ಇದೆ. ಸಮಯ ಗಾಡಿ ಒಳಗಡೆ ಇದ್ದಾರೆ. ಸಂತೋಷ್ ಸಮಯ ಸಮಯಕ್ಕೆ ಲಾಸ್ಟ್ಗೂ ಎದ್ಬಿಟ್ಟಿದ್ದಾರೆ. ಸಮಯ ಆರಾಮ ಇವಾಗ? ಸಮಯ ಆರಾಮ ಇಲ್ಲ ನೋಡಿ ಸ್ವಾಮಿ, ಎಲ್ಲ ಕೆಂಪಗಾಗ್ಬಿಡೋವೆಲ್ಲ ಫುಲ್ ಕಾಲು ಊದ್ಬಿಟ್ಟಾಗ. ಹಾಂ, ಓಕೆ ಸ್ವಾಮಿ. ನೋಡ್ಬೋದು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆಯಲ್ಲೇ ಹಾಗೆ ನಾವು ಮನೆ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ.